केसीएन में आपका स्वागत है। मैं किंग हमीद। विष्णु गुरुदेवो महेश्वरः साक्षात् परब्रह्म तस्मै श्री गुरुवे नमः। सर्वलोकानां विश्वे पौरोहिणां निधये सर्वविद्यानां दक्षिणामूर्तये नमः। विश्वशंभोराज्ये प्रवर्तमानस्य आदि ब्रह्मणास्य प्रवेशे धारकं वैमस्य लेखलेखे प्रभुपाद जम्बोदीते व्रतवर्षे भरतकट्टे स्मेरो लक्ष्मीभागे व्यावहारिका चंद्रमानेन प्रवादिशस्य संवत्सराणां मध्ये चलनचित्र यशस्सु प्राप्तिरस्तु प्रारंभ कार्य यशस्सु प्राप्तिरस्तु निर्विघ्नेन दृष्टिदोष कर्मदोष परिहारार्थं सकल इष्टार्थ सिद्ध्यर्थं च आदिभौतिक आदिदैविक आध्यात्मिक तापत्र निवारणार्थं संचिता सूचिता दुष्टारिष्ट ग्रह दोष परिहारार्थं सकल इष्टार्थ सिद्धिरस्तु कीर्तिरस्तु समृद्धिरस्तु कुलदेवता अनुग्रह प्राप्तिरस्तु। ಇವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋದು। ओम भद्रं कर्णे विष्णुया देवा भद्रं पश्येम चैत्रास्त्रेर्कै सस्तवादुस्तमाते शुभ अत्यंत यशस्वी पूर्णंदाति मनव्यो सानीते कदा ब्रह्मणोपरति एकदेव यजमाना यस्तेजोदाति कर्पूर मंगल निराजनं दर्शयामि। ಹಾಗೆ ನಿಂತ್ಕೊಳ್ಳಿ ಅಷ್ಟು ಈ ಕಡೆ ನಿಂತ್ಕೊಳ್ಳಿ ನೀವು ಬಾರಬೇಕು ಈ ಕಡೆ ಒಂದಿಬ್ರು ನಿಂತ್ಕೊಳ್ಳಿ ಹೊರಗಡೆ ತೆಗೆದುಕೊಂಡು ಹಾಗೆ ಈ ಕಡೆ ಸರಿ ನೀವು ಇನ್ನೂ ಸ್ವಲ್ಪ ಈ ಕಡೆಗೆ ಜಾಯ್ನ್ ಆಗ್ಬಿಟ್ರೆ ಸ್ವಲ್ಪ ಸರ್ ಬನ್ನಿ ಹಂಗೆ ಬನ್ನಿ ಇನ್ನು ಸ್ವಲ್ಪ ಬನ್ನಿ ಮೇಡಮ್ ಹಂಗೆ ಸರ್ ನೀವು ಬನ್ನಿ ಓಕೆ ಆ ಮೊಬೈಲ್ ಇಂದ ಇದ್ದ ಇಲ್ಲೇ ಬರ್ತಾರೆ
ಶಾಂತಿ ಅನ್ನೋದು ಬುದ್ಧಿಜೀವಿಗಳ ಕನಸು ಮೇಡಮ್. ವಾರ್ ಇಸ್ ದ ಯೂನಿವರ್ಸಲ್ ಟ್ರೂತ್. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನನ್ನ ಬ್ಯಾಕ್ಗ್ರೌಂಡ್ ಅಂತ? ಬ್ಯಾಕ್ಗ್ರೌಂಡ್ ಅಂತ ಸೌಂಡ್ ಮಾಡಿದವರೆಲ್ಲ ಈಗ ಅಂಡರ್ ಗ್ರೌಂಡ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಕಣ. ನೀನ್ ಮಾಡಿರೋ ಗರಂದಾರಿ ಕೆಲಸಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೋಗ್ರಾಮ್ ಯಾವಾಗ? ರಿಪಬ್ಲಿಕ್ ಡೇಗೆ. ಅಲ್ಲಿವರೆಗೂ ಫುಲ್ಲು ಓದ್ಲಾ? ಎಷ್ಟು ದಿವಸ ಅಂತ ಅವ್ರ ಮನೆ ಬಿರಿಯಾನಿ ತಿಂತೀರಾ ಸರ್? ನನ್ನ ಬಗ್ಗೆ ನಿಮ್ಮ ಒಪಿನಿಯನ್ನೇ ಹೇಳಿಲ್ಲ. ಒಪಿನಿಯನ್ ಬಿಲ್ಡ್ ಆಗೋಷ್ಟ್ರಲ್ಲೇ ಓಡ್ ಹೋಗ್ಬಿಟ್ಟಿದ್ರಿ. ದೇವಿ ಶೆಟ್ಟಿ ಅವ್ರ ಮಗ ಮಿಸ್ಸಿಂಗ್ ಆಗಿದ್ದಾನೆ. ಈ ಕೇಸ್ ಹ್ಯಾಂಡಲ್ ಮಾಡೋದಕ್ಕೆ ನಮ್ಗೊಬ್ಬ ಎಫಿಷಿಯಂಟ್ ಆಫೀಸರ್ ಬೇಕು. ಒಬ್ಬ ಸಿಟ್ಟಿಂಗ್ MLA ಮಗ ಕಳೆದು ಹೋಗಿ 1 ವಾರ ಆದ್ರೂ ಕೂಡ ನಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾವ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಪೊಲಿಟಿಕಲ್ ವೆಂಜನ್ಸ್ಗೋಸ್ಕರ ಅವ್ನ ಮಗನ ಕಿಡ್ನಾಪ್ ಮಾಡಿದ್ರು. ವಿಷಯ ಕಾನ್ಫಿಡೆನ್ಷಿಯಲ್ ಆಗಿರ್ಲಿ. 17A ಕಾವೇರಿ ಎಕ್ಸ್ಪ್ರೆಸ್. ಬೆಂಗಳೂರಲ್ಲಿ 17A ಕಾವೇರಿ ಎಕ್ಸ್ಪ್ರೆಸ್ ಆ ಬಸ್ ರೂಟ್ ಇಲ್ವಂತೆ. 25 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿರೋ ಬಸ್ಸು ಮತ್ತೆ ಬರೋದಕ್ಕೆ ಹೇಗೆ ಸಾಧ್ಯ? ಏನ್ ಬ್ಲ್ಯಾಕ್ ಮ್ಯಾಜಿಕ್? ಆತ್ಮಗಳು ಬಲಿದಾನ ಕೇಳ್ತಿದ್ದಾವೆ. ಈ ಇನ್ವೆಸ್ಟಿಗೇಷನ್ ಎಲ್ಲಿಂದ ಶುರು ಮಾಡಿದ್ವಿ ಇನ್ನೂ ಅಲ್ಲೇ ಇದೆ. ನಾನ್ ಕೊಡುವಂತ ಲೀಡ್ ನಿಮ್ಮ ಇನ್ವೆಸ್ಟಿಗೇಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವೆಲ್ಲ ಸೇರ್ಕೊಂಡು ನನ್ನ ಮಗನ ಸಾಯಿಸ್ಬೇಕು ಅಂತಿದ್ದೀರಾ? ಒಂದ್ಸಲ ನಿಶಾಕಾರ ಹೋಮಕ್ಕೆ ಕುಂಭ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನರಬಲಿ ಆಗ್ಲೇಬೇಕು. ಅಂದ್ರೆ ಮನು ಲವ್ ಮಾಡಿರೋದು 25 ವರ್ಷದ ಮುಂಚೆ ಸತ್ತಿರುವಂತ ಉಷಾಳನ್ನ. ಸಿನಿಮಾ ನೋಡಿಲ್ಲ, ಇವತ್ತು ಜನರ ಜೊತೆ ಕುತ್ಕೊಂಡು ನೋಡ್ತಾ ಇರೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಗೆ ಅವ್ರದ್ದೆಲ್ಲರದು ರೆಸ್ಪಾನ್ಸ್ ಕೇಳೋದಕ್ಕೆ ನಾನು ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ. ಸಿನಿಮಾ ಇವಾಗ ಆಲ್ರೆಡಿ ನಾನು ಇಂಟರ್ವಲ್ ಬ್ಲಾಕ್ ವರ್ಗೂ ನೋಡಿದ್ದೀನಿ. ನನಗೆ ಪರ್ಸನಲಿ ಇಷ್ಟ ಆಗಿದೆ. ಬಟ್ ಜನರು ಹೇಗೆ ಅವ್ರಿಗೆ ಏನ್ ಅನ್ಸಿದೆ, ಎಷ್ಟು ಇಷ್ಟ ಆಗಿದೆ ಅನ್ನೋದನ್ನ ಅವ್ರ ರಿವ್ಯೂವಿಗೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಶೂಟಿಂಗ್ ನಡೆಯುವಂತ ಸಂದರ್ಭದಲ್ಲಿ ಏನ್ ವ್ಯತ್ಯಾಸ ಅಂದ್ರೆ ಅಂದ್ರೆ ಶೂಟಿಂಗ್ ಅಲ್ಲಿ ಅದು ಡಿಫ್ರೆಂಟ್ ಆಗಿರುತ್ತೆ. ನಾ ಇದಕ್ಕೂ ಮುಂಚೆ ಸೀರಿಯಲ್ ಮಾಡಿದ್ದೀನಿ. ಬಟ್ ಮೂವಿಗೆ ಇವಾಗ ಎಂಟರ್ ಆಗಿರೋದ್ರಿಂದ ನಾನು ಸಿಲ್ವರ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅನ್ನೋದೊಂದು ತುಂಬಾನೇ ಆಸೆ ಇದೆ. ಸೊ ಇವಾಗ ನಾನು ಅದ್ರಲ್ಲಿ ನೋಡ್ಕೊಳ್ಳೋದಕ್ಕೆ ಪ್ಲಸ್ ನನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತದೆ. ತುಂಬಾನೇ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇದೆ ನನಗೆ. ಏನಿಲ್ಲ, ನಮ್ ಸಿನಿಮಾ ಇವಾಗ ಆಲ್ರೆಡಿ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತುಂಬಾ ಎಂಗೇಜಿಂಗ್ ಆಗಿ ಇರೋಂತ ಒಂದು ಸ್ಟೋರಿ. ನೀವೆಲ್ಲರೂ ಕೂಡ ಬಂದು ನೋಡಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ ಎಲ್ರಿಗೂ. ಕರ್ನಾಟಕ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ರಿಷಿ ಮಾಡೋ ನಮಸ್ಕಾರಗಳು. ಬಹಳ ಖುಷಿಯಾಗೋ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಚಿತ್ರ ರುದ್ರಗರುಡ ಪುರಾಣ ಇದೇ 24ನೇ ತಾರೀಕು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದೇ 21ನೇ ತಾರೀಕು ಇವತ್ತು ನಾವು ಮೈಸೂರಿನಲ್ಲಿ ಮೊಟ್ಟ ಮೊದಲ ಪ್ರೀಮಿಯರ್ ಶೋನ ಆರ್ಗನೈಸ್ ಮಾಡಿದ್ವಿ. 2 ಹೌಸ್ಫುಲ್ ಶೋಸ್ ಆಗಿದೆ. ಇದು ಪೇಡ್ ಪ್ರೀಮಿಯರ್ಸ್. ಸೊ ಹಾಗಾಗಿ ನಮ್ಗೆ ಬಹಳ ಕುತೂಹಲ ಇತ್ತು, ಆತಂಕ ಇತ್ತು, ಜನರ ಪ್ರತಿಕ್ರಿಯೆ ಹೇಗ್ ಬರುತ್ತೆ, ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ.
ವಿ ಆರ್ ಓವರ್ವೆಲ್. ಅಂದ್ರೆ ನಮಗೆ ಬರ್ತಾ ಇರುವಂತ ಪ್ರತಿಕ್ರಿಯೆ ತುಂಬಾನೇ ಚೆನ್ನಾಗಿದೆ, ತುಂಬಾ ಪಾಸಿಟಿವ್ ಆಗಿದೆ. ನನಗೆ ಬಹಳ ಖುಷಿ ಆಗೋದು, ಇಡೀ ತಂಡ ತುಂಬಾ ಶ್ರಮ ಹಾಕಿ ಈ ಒಂದು ಚಿತ್ರವನ್ನ ಮಾಡಿದ್ದಾರೆ. ಇಡೀ ತಂಡದ ಶ್ರಮಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗೋ ಎಲ್ಲ ಲಕ್ಷಣಗಳು ಕೂಡ ನಮ್ಗೆ ಜನರ ಪ್ರತಿಕ್ರಿಯೆ ಮೂಲಕ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆ ಒಂದು ನೆಮ್ಮದಿ ಇವತ್ತು ನನಗಿದೆ. ಅಂಡ್ ಇದೇ ಪ್ರತಿಕ್ರಿಯೆಗಳು ಹೀಗೆ ಕಂಟಿನ್ಯೂ ಆದ್ರೆ ಖಂಡಿತವಾಗ್ಲೂ ಎಲ್ಲರ ಶ್ರಮಕ್ಕೂ ಕೂಡ ಒಂದು ತಕ್ಕ ಫಲ ಸಿಗುತ್ತೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ಮತ್ತೊಮ್ಮೆ ಮೈಸೂರಿನ ಜನತೆಗೆ ಹಾಟಿ ಥ್ಯಾಂಕ್ ಯು. ಬಿಕಾಸ್ ನೀವು ತೋರಿಸಿರುವಂತ ಸಪೋರ್ಟ್ ನೋಡಿ ನಮ್ಗೆಲ್ರಿಗೂ ಕೂಡ ಒಂಥರ ಹೃದಯ ಭಾರ ಆಗಿದೆ. ಇದಕ್ಕೆ ನಾವು ಸದಾಕಾಲ ನಿಮ್ಗೆ ಚಿರದಿನಿ. ಅಂಡ್ ಕರ್ನಾಟಕದ ಜನರಿಗೆ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೋಡಿರೋ ಜನರು ತುಂಬಾ ಎಂಗೇಜಿಂಗ್ ಆಗಿದೆ ಕಥೆ, ಸಿನಿಮಾ ನಮ್ಮನ್ನ ಹಿಡಿದು ಕೂರಿಸ್ತು ಕಡೆವರೆಗೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೂ ಕೂಡ ಅದೇ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಚಿತ್ರಮಂದಿರದಲ್ಲೇ ಸಿನಿಮಾವನ್ನ ನೋಡಿ ಅಂಡ್ ನಮ್ಮ ಇಡೀ ತಂಡಕ್ಕೆ ನಿಮ್ಮ ಆಶೀರ್ವಾದವನ್ನು ನೀಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಮ್ಗೆ ಇನ್ಫ್ಯಾಕ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ನಾವು ಒಂದು 360 ಡಿಗ್ರಿ ಕ್ಯಾಮ್ರಾ ರಿಗ್ ಅಂತ ಬರುತ್ತೆ. ಅಂದ್ರೆ ಅದು ಇಡೀ 360 ಡಿಗ್ರಿ ಕ್ಯಾಮ್ರಾ ರೊಟೇಟ್ ಆಗುತ್ತೆ. ಒಂದು ದೊಡ್ಡ ಡಯಾಮೀಟರ್ ಇರುವಂತ ಒಂದು 60 ಫೀಟ್ ಇರುವಂತ ಡಯಾಮೀಟರ್ ಇರುವಂತ ಒಂದು ರಿಗ್ ಇಂದ ಕ್ಯಾಮ್ರಾ ರೊಟೇಟ್ ಆಗುತ್ತೆ. ಅದು ಟೆಕ್ನಿಕಲಿ ಬಹಳ ಚಾಲೆಂಜಿಂಗ್. ಅದನ್ನ ಮಾಡಿದಾಗ ನಮ್ಗೆ ಶಾರ್ಟ್ ಲೆಂತ್ ಗಳು ತುಂಬಾ ಉದ್ದುದ ಶಾರ್ಟ್ಸ್ ಗಳನ್ನ ಮಾಡ್ಬೇಕಾಗುತ್ತೆ. ಅರ್ಜುನ್ ಮಾಸ್ಟರ್ ಅದನ್ನ ಕೊರಿಯೋಗ್ರಾಫ್ ಮಾಡಿದ್ರು. ಫಿಸಿಕಲಿ ಕೂಡ ವೆರಿ ಟ್ಯಾಕ್ಸಿಂಗ್. ಅಂಡ್ ಜನ ಕ್ಲೈಮ್ಯಾಕ್ಸ್ ನ ಎಂಜಾಯ್ ಮಾಡಿರೋದು ನೋಡಿದಾಗ ನಮ್ಗೆ ಅವೆಲ್ಲವೂ ಕೂಡ ಇಟ್ ವಾಸ್ ವರ್ತ್ ಇಟ್ ಅಂತ ಅನ್ಸುತ್ತೆ. ಸೊ ಅಫ್ಕೋರ್ಸ್ ಅಂದ್ರೆ ಸೇಫ್ಟಿ ಇರುತ್ತೆ. ವಿ ಆಲ್ವೇಸ್ ಟೇಕ್ ಸೇಫ್ಟಿ ಪ್ರಿಕಾಷನ್ಸ್ ಬಿಕಾಸ್ ನಮ್ಮ ಫೈಟ್ ಮಾಸ್ಟರ್ಸ್ ಯೂಶಲಿ ಇವಾಗ ದೇ ಆರ್ ಆಲ್ ವೆರಿ ಕೇರ್ಫುಲ್. ಯಾವುದೇ ತರಹದ ರಿಸ್ಕ್ ಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಅದೇನೇ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ನಾವು ಫೈಟ್ ಅಂತ ಮಾಡ್ತಾ ಇರ್ಬೇಕಾದ್ರೆ ಒಂದ್ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ವಿ ಕಾಂಟ್ ಹೆಲ್ಪ್ ಬಿಕಾಸ್ ಏನು ಮಾಡೋದಕ್ಕಾಗಲ್ಲ. ಅಲ್ಟಿಮೇಟ್ಲಿ ನಾವು ಮಾಡ್ತಾ ಇರೋದೇ ಜನರ ಮನೋರಂಜನೆಗೆ. ಬಟ್ ಹ್ಯಾವಿಂಗ್ ಸೆಡ್ ದಟ್ ಸ್ಟಿಲ್ ಇವಾಗ ಇಂಡಸ್ಟ್ರಿ ತುಂಬಾ ಅಡ್ವಾನ್ಸ್ ಆಗಿದೆ. ಪ್ರತಿಯೊಂದು ಕೂಡ ಇಟ್ಸ್ ವೆರಿ ಸೇಫ್ ಟು ಡು. ನಿರ್ದೇಶಕರ ಬಗ್ಗೆ ಇವಾಗ ನಾನು ಹೇಳೋದಕ್ಕಿಂತ ಹೆಚ್ಚಿಗೆ ಜನರನ್ನೇ ಅದ್ಭುತ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಜನರೇನಾದ್ರೂ ಪ್ರತಿಕ್ರಿಯೆ ನೀಡಿದಾಗ ಅದರ ಮೊದಲ ಶ್ರೇಯಸ್ಸು ಹೋಗೋದು ನಿರ್ದೇಶಕರಿಗೆನೆ. ಅಂಡ್ ಮುಖ್ಯವಾಗಿ ನಮ್ಗೆ ಬರ್ತಾ ಇರುವಂತ ಫೀಡ್ಬ್ಯಾಕ್ ಟೆಕ್ನಿಕಲಿ ತುಂಬಾ ರಿಚ್ ಆಗಿದೆ. ಐ ಥಿಂಕ್ ಪ್ರೊಡಕ್ಷನ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ನನಗೆ ಬಹಳ ಖುಷಿ ಆಗೋದು. ಏನು ಅಂತ ಹೇಳಿದ್ರೆ ಮೊದಲನೇ ಬಾರಿ ನಿರ್ಮಾಣ ಮಾಡಿರುವಂತ ಸಂಸ್ಥೆ ಅಶ್ವಿನಿ ಆರ್ಟ್ಸ್, ಲೋಹಿತ್ ಸರ್ ಮತ್ತೆ ಅಶ್ವಿನಿ ವಿಜಯ್ ಲೋಹಿತ್ ಅವರು ಇಬ್ರು ಕೂಡ ಐ ಥಿಂಕ್ ಅವರು ಮೊದಲನೇ ಸಿನಿಮಾ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಇನ್ಫ್ಯಾಕ್ಟ್ ತುಂಬಾ ಅದ್ಭುತವಾಗಿ ನಿರ್ಮಾಣವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಒಂದು ತಂಡದ ಶ್ರಮ. ಅದೇ ನಾನು ಹೇಳ್ದಂಗೆ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಜನರಿಗೆ ತಾವು ನೋಡಿ ತಾವೇ ತಮ್ಮ ಒಪಿನಿಯನ್ಸ್ ಗಳನ್ನ ಫಾರ್ಮ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಇನ್ನು ಮುಂದೆ ಜನರೇನ್ ಮಾತಾಡ್ತಾರೆ ಅದನ್ನ ನೋಡಿ ನಾವು ಕೇಳ್ತೀವಿ ಅಷ್ಟ್ ಬಿಟ್ರೆ ನಾವ್ ಮಾತಾಡ್ದಲ್ಲ. ಜನರು ಮಾತಾಡ್ತಾ ಇರೋದು ಏನೋ ಅವ್ರಿಗೆ ಒಂಥರ ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ಅನ್ನಿಸ್ತು. ಕಡೆವರೆಗೂ ಹಿಡಿದು ಕೂಡಿಸ್ಕೊಳ್ತು ಅಂಡ್ ಕಾಯ್ತಾ ಇದ್ರು ಏನಾಗುತ್ತೆ ಮುಂದೆ ಅನ್ನೋ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಅದನ್ನ ನೋಡಿದಾಗ ನಮ್ಗೆಲ್ಲ ಒಂದ್ ಕಡೆ ಓಕೆ ಸಿನಿಮಾ ಅವ್ರಿಗೆ ಚೆನ್ನಾಗಿ ರೀಚ್ ಆಗಿದೆ ಅಂತ ಅನ್ಸುತ್ತೆ ನಮ್ಗೆ. ಇವತ್ತು ಬಹಳ ವಿಶೇಷವಾಗಿ ಒಂದು ಸುದಿನ ಅಂತ ನಾನು ಭಾವಿಸ್ಕೊಳ್ತೀನಿ. ಒಂಥರ ಆಶ್ಚರ್ಯದ ರುದ್ರ ಗರುಡ ಪುರಾಣ ಈ ಹೆಸರಲ್ಲೇ ಒಂದು ವಿಶೇಷತೆ ಇದೆ. ಬಹುಶಃ ರುದ್ರ ಅಂತ ಅಂದ್ರೆ ಶಿಕ್ಷಿಸುವಂತ ಮತ್ತು ಕಡೆಯಲ್ಲಿ ಸೃಷ್ಟಿ ಮತ್ತು ಸ್ಥಿತಿ ಲಯವನ್ನ ಮಾಡುವಂತವನು ರುದ್ರ ಅಂತ ಕರಿತೀವಿ. ಮತ್ತು ಗರುಡ ಪುರಾಣದಲ್ಲಿ ಯಾರ್ಯಾರು ಏನೇನು ಪಾಪಗಳು ಮಾಡಿರ್ತಾರೋ ಆ ಪಾಪಕ್ಕೆ ಆಧಾರವಾಗಿ ಶಿಕ್ಷೆಯನ್ನ ಕೊಡಬೇಕು ಅಂತ ಗರುಡ ಪುರಾಣ ಹೇಳಿದೆ.
ಹಾಗಾಗಿ ಆ ಪುರಾಣದ ಒಂದು ಹಿನ್ನೆಲೆಯನ್ನ ಇಟ್ಕೊಳ್ಳೋದಕ್ಕೆ ಬಹುಶಃ ನಾವು ನೋಡ್ತೀವಿ. ಆದ್ರೆ ಲೌಕಿಕವಾಗಿ ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಬಹಳ ಇದೆ. ಬಹುಶಃ ಅದರಲ್ಲಿ ರಿಷಿ ಹೀರೋ ಪಾತ್ರ ಮಾಡಿರುವಂತವರು ಎಕ್ಸಲೆಂಟ್, ಬಹಳ ಚೆನ್ನಾಗಿ ಎಲ್ಲ ಪಾತ್ರದಲ್ಲೂ ಬಹಳ ಅವರದ ಪಾತ್ರಕ್ಕೆ ಏನು ಒತ್ತು ಕೊಡಬೇಕಾಗಿದೆಯೋ ಆ ಹೆಚ್ಚು ಒತ್ತನ್ನ ಕೊಟ್ಟು ಆ ಪಾತ್ರಕ್ಕೆ ಜೀವವನ್ನ ಕೊಟ್ಟಿದ್ದಾರೆ ಅವರು. ಬಹಳ ಸಂತೋಷ ಆಗ್ತದೆ. ಈ ಸಿನಿಮಾ ಒಂದ್ ರೀತಿ ವಿಶೇಷವಾಗಿ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ತರದ ಸಂಶಯ ಇಲ್ಲ. ನಿಜವಾಗ್ಲೂ ಇಡೀ ಕುಟುಂಬ ಒಂದು 2.25 ಗಂಟೆ ಕಳೆಯೋ ಟೈಮು ಹೇಗ್ ಕಳೀತು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಇವತ್ತು ನಮ್ಮನ್ನ ಕರೆದ್ರು, ಇದರಲ್ಲಿ ಒಂದು ಪೂಜೆ ಆಗ್ಬೇಕು, ಗುರುಗಳ ಆಶೀರ್ವಾದ ಆಗ್ಬೇಕಂತ ಕರೆದಿದ್ರು. ಬಹುಶಃ ಬಹಳ ಸಂತೋಷ ಆಗಿದೆ. ಎಲ್ಲ ಪಾತ್ರಧಾರಿಗಳು ಸಹ ಯಶಸ್ವಿಯನ್ನ ಅವರವರ ಪಾತ್ರವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೊಂದ್ ರೀತಿಲಿ ಆ ಲಾಸ್ಟ್ ಅಲ್ಲಿ ಶಿಕ್ಷೆ ಕೊಡೋದು ಇದೆಯಲ್ಲ, ಹಾಗೆ ಇನ್ನ ಸತ್ತಾದ್ಮೇಲೆ ಶಿಕ್ಷೆ ಕೊಡೋದು, ಬದುಕಿದ್ದಾಗಲೇ ಶಿಕ್ಷೆ ಕೊಡಬೇಕು ಅನ್ನೋದು ಲೌಕಿಕವಾದಂತ ಒಂದು ವೈಶಿಷ್ಟ್ಯತೆ ಅರ್ಥಪೂರ್ಣವಾಗಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಪ್ರೊಡ್ಯೂಸರ್ ಅಶ್ವಿನಿ, ಅವ್ರ ಮನೆಯವರು ಲೋಹಿತ್, ನಂದೀಶ್ ನಿರ್ದೇಶಕರು, ಬಹಳ ಅವರವರು ಮೊದಲನೇ ನಿರ್ಮಾಪಕರಾಗಿದ್ದಾರೆ. ಅವರಿಗೆ ಯಶಸ್ಸು ಸಿಕ್ಕಲಿ ಅಂತ ನನ್ನ ಹಾರೈಕೆ. ನಿರ್ದೇಶಕರು ಎಲ್ಲ ಪಾತ್ರಗಳಿಗೂ ವಿಶೇಷವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ ನಿರ್ದೇಶಕರಿಗೂ ಸಹ ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚು ಜನರಿಗೆ ಆ ಸಮಾಜಕ್ಕೆ ಅರ್ಥ ಮಾಡ್ಕೊಳ್ಳುವಂತ ಸಬ್ಜೆಕ್ಟ್ ಅಲ್ಲಿ ಇನ್ನೂ ಕೊಡ್ತಾ ಬರ್ಲಿ ಅವ್ರು ನಂದೀಶ್ ಅಂತ ಹೇಳ್ತಾ, ಹಾಗೆ ರಿಷಿ ಹೀರೋ ಮತ್ತು ಈ ಸಿನಿಮಾದ ಪ್ರಧಾನ ಪಾತ್ರದಲ್ಲಿ ಮಾಡಿರುವಂತವರು, ಅವರಿಗೆ ಮುಂದಿನ ಭವಿಷ್ಯ 100% ಭಾಗ ಉತ್ತಮವಾಗಿದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಅವ್ರಿಗೆ ಯಶಸ್ವಿಯಾಗಿ ಇನ್ನೂ 100 ಸಿನಿಮಾಗಳನ್ನ ಅವ್ರಿಗೆ ಸಿಗ್ತವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಲಿ. ಎಂಟೈರ್ ಈ ಸಿನಿಮಾದ ತಂಡಕ್ಕೆ ಆ ಭಗವತಿ ದುರ್ಗಾ ಮಾತೆ ಮತ್ತು ಗುರು ಕಾರುಣ್ಯ ಸದಾ ಇರ್ಲಿ ಅಂತ ಹೇಳಿ ಅರಸ್ತಾ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದು ರುದ್ರ ಗರುಡ ಪುರಾಣ ಅಶ್ವಿನಿ ಆರ್ಟ್ಸ್ ಚಿತ್ರದಿಂದ ಬಂದಿದೆ. ಅವರು 24ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ಬಂದು ಮೈಸೂರಲ್ಲೇ ಪ್ರೀಮಿಯರ್ ಶೋ ಮಾಡಬೇಕು ಅಂತ ನಮ್ಮ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಮತ್ತೆ ಹೀರೋ ಹೀರೋಯಿನ್ ಎಲ್ಲರೂ ಆಸೆ ಮಾಡಿ ನಾವು ಮೈಸೂರಲ್ಲಿ ಮಾಡ್ಲೇಬೇಕು ಪ್ರೀಮಿಯರ್ ಶೋ ಅಂತ ಹೇಳ್ಬಿಟ್ಟು ಮಾಡಿದ್. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಅರ್ಧಕ್ಕರ್ಧ ಮೈಸೂರವರೇ ಇದೀವಿ ನಾವು. ಈಗ ಬಂದಿರೋಂತ ಇಂಟರ್ವ್ಯೂಲ್ ತನಕ ನೋಡಿದೀರಾ ನೀವು, ಪೂರ್ತಿ ಮೈಸೂರೇ ನಾವು ತೋರಿಸಿದೀವಿ. ಇಲ್ಲಿ ಮೈಸೂರಲ್ಲೇ ಶೂಟಿಂಗು ಕೂಡ ಆಗಿರೋದು. ಕತೆ ಕೂಡ ಈಗ ಇಂಟರ್ವ್ಯೂಲ್ಗೆ ಒಂದು ಸಸ್ಪೆನ್ಸ್ ಅಲ್ಲಿ ಇಂಟರ್ವ್ಯೂಲ್ ಇದಾಗುತ್ತೆ, ಈಗ ವೈರಲ್ ಆಗುತ್ತೆ. ಈಗ ನೆಕ್ಸ್ಟ್ ಸಿನಿಮಾ ಏನು ಅಂತ ತೋರಿಸೋದೇ ಇಂಟರ್ವ್ಯೂಲ್ ಆದ್ಮೇಲೆ. ತುಂಬಾನೇ ಕ್ಯೂರಿಯಾಸಿಟಿ ಆಗಿದೆ. ರುದ್ರ ಗರುಡ ಪುರಾಣ ಅಂತ ಅಂದ್ಬಿಟ್ಟು, ಈಗ ರುದ್ರನ ಗರುಡ ಪುರಾಣ ಏನು ಅಂತ ನಾವು ನೋಡೋಣ. ಸಿನಿಮಾ ದಯವಿಟ್ಟು ಮೈಸೂರವರು ಮತ್ತೆ ಆಲ್ ಓವರ್ ಕರ್ನಾಟಕ 24ನೇ ತಾರೀಕು ಯಾರು ಮಿಸ್ ಮಾಡಬಾರ್ದು. ಮತ್ತೆ ನಾಳೆ ನಾಡಿದ್ದು ಪ್ರೀಮಿಯರ್ ಶೋ ಬೆಂಗಳೂರಲ್ಲಿದೆ. ಮೊಟ್ಟ ಮೊದಲಿಗೆ ಮೈಸೂರಲ್ಲಿ ನಾವು ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ. ತುಂಬಾ ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲರೂ ಬಂದು ನಮಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ನಮಗೆ. ಮತ್ತೆ ಮಾಧ್ಯಮ ಮಿತ್ರರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಇಲ್ಲ ಮಾಡಿದ್ ಖುಷಿ ಆಯ್ತು ನಮ್ಗೆ ಅಂತ ಎಲ್ಲರೂ ವಾಲಂಟಿಯರ್ ಬಂದು ನಮ್ಗೆ ಬಹಳನೇ ಖುಷಿ ಆಯ್ತು. ನಿರ್ಮಾಪಕರ ಪರವಾಗಿ ಹಾಗೂ ನಿರ್ದೇಶಕರ ಪರವಾಗಿ ಹೀರೋ ಹೀರೋಯಿನ್ ಮತ್ತೆ ಚಿತ್ರತಂಡದ ಎಲ್ಲರ ಪರವಾಗಿ ನಾನು ಇಡೀ ಕರ್ನಾಟಕದ ಜನತೆಗೆ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ, ರುದ್ರ ಗರುಡ ಪುರಾಣ ನೋಡಿ ಆರೈಸಿ. ಹಾಗೆ ನಮ್ಮ ನಿರ್ಮಾಪಕರು ನೆಕ್ಸ್ಟ್ ಮೂವಿನ ಅನೌನ್ಸ್ ಮಾಡಬೇಕು. ಈ ವಾರದೊಳಗೇನೆ ಬೇಗ ನೆಕ್ಸ್ಟ್ ಮೂವಿ ಅನೌನ್ಸ್ ಮಾಡಬೇಕು. ಒಬ್ಬ ನಿರ್ಮಾಪಕ ಗೆಲ್ಲಬೇಕು. ಆದಷ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿದ್ದೆ, ಇವತ್ತಿನ ತುಂಬಾ ಖುಷಿ ಆಯ್ತು. ಎಲ್ಲರೂ ಚೆನ್ನಾಗಿದೆ ಅಂತಾರೆ. ಇವಾಗ ಫಸ್ಟ್ ಹಾಫ್ ಮುಗಿದು ಇವಾಗ ಕ್ಲೈಮ್ಯಾಕ್ಸ್ ನೋಡಿತಾ ಖುಷಿ ಆಗ್ತಾ ಇದೆ. ಏನ್ ನಿರೀಕ್ಷೆ ಸರ್? ನನ್ಗೆ ತುಂಬಾ ಇಷ್ಟ ಆಗಿದೆ. ಜನಗಳು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ ಮುಂದಕ್ಕೆ ನೀವ್ ಹೇಳ್ಬೇಕು. ಹಾ ಹೌದು ಸರ್. ಇಲ್ಲ, ಇದು ನನ್ಗೆ ಆಕ್ಚುಲಿ ಮುಂಚೆಯಿಂದ ನಾನು ಒಂದು ಸಿನಿಮಾ ನೋಡ್ಕೊಂಡು ಬಂದಿದ್ದು. ಈ ಕತೆ ಕೇಳ್ಬೇಕಾದ್ರೆ ಅದು ಮಿಸ್ಟ್ರಿ ಥ್ರಿಲ್ಲರ್ ನನ್ಗೆ ತುಂಬಾ ಇಷ್ಟ ಆಯ್ತು. ಆ ಜಾನರ್ ಸಿನಿಮಾಸ್ ನಾನು ಜಾಸ್ತಿ ನೋಡ್ತಾ ಇದ್ದೆ ಮುಂಚೆಯಿಂದ. ಇವ್ರು ಈ ಕತೆ ಹೇಳಿದಾಗ್ಲೇ ನನ್ಗೆ ಅದು 25 years ಬ್ಯಾಕ್ ಬರುತ್ತೆ, ಬಸ್ ಹೋಗಿದ್ದು ಮತ್ತೆಲ್ಲ ಬರ್ತಾರೆ, ಅದೊಂದು ಲೈನು ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಅದನ್ನ ಇಟ್ಕೊಂಡ ಮೇಲೆ ಇದನ್ನ ರಿಷಿ ಅವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಿನಿಮಾ ನಿರ್ಮಾಣ ಮಾಡಿದ್ದೆ. ಸರ್ ಭಯ ಅಂತ ಏನಿಲ್ಲ. ಈಗ ಅದೇ ಎಲ್ಲ ಈಗ ರಿಲೀಸ್ ಆಗ್ತಿದೆಯಲ್ಲ, ಒಂದ್ ಸ್ವಲ್ಪ ಈ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡಿದೀವಿ. ಎಲ್ಲೂ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಟೆಕ್ನಿಕಲಿ ಆಗ್ಲಿ ಎಲ್ಲೂ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತೀನಿ. 24ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ದಯವಿಟ್ಟು 150 ಥಿಯೇಟರ್ಸ್ ರಿಲೀಸ್ ಮಾಡ್ತಾ ಇದೀವಿ. ಮಲ್ಟಿಪ್ಲೆಕ್ಸ್ ಬಿಟ್ಟು 150.
ಅದು ಈಗ ಮುಂದಿನ ಹಂತದಲ್ಲಿ ಅದನ್ನ ಇದು ಮಾಡ್ತೀವಿ. ಎಲ್ಲ ಆಗಿದೆ, ಮಾತುಕತೆ ನಡೀತಾ ಇದೆ, ಮುಂದಿನ ಹಂತದಲ್ಲಿ ನಾವು ಮಾಡ್ತೀವಿ. 4 ಹಾಡಿದ್ದಾರೆ. KP ಅಂತ ಹೇಳಿ ಅವರು ಚೆನ್ನಾಗಿ ಅವ್ರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಿದ್ರು. ದೇವಿಶ್ರೀ ಪ್ರಸಾದ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ರು. ಸೊ ಇವಾಗ ಅವ್ರದ್ದು ಫಸ್ಟ್ ಮೂವಿ. ಅದು ತೆಲುಗುದು ಆಗಿದೆ ಸರ್, ತೆಲುಗುದು ಈಗ ರಿಲೀಸಿಂಗ್ ನಡೀತಾ ಇದೆ, ಅದನ್ನು ಮಾತುಕತೆ ನಡೀತಾ ಇದೆ. ಅಲ್ಲ, 1 ವಾರ ಬಿಟ್ಟು ಮಾಡೋ ಇದಿದೆ. ಕನ್ನಡ 24 ಮಾಡ್ತಾ ಇದ್ವಿ, ಅದು 1 ವಾರ ಬಿಟ್ಟು ತೆಲುಗು ಮಾಡ್ತಾ ಇದ್ವಿ. ಬೇರೆ ಭಾಷೆಗಳು ಡಬ್ ಮಾಡೋಕೆ ಇಲ್ಲ, ತೆಲುಗು ಈಗ ಬಂದಿತ್ತು, ತೆಲುಗು ಮಾಡ್ತಾ ಇದೀವಿ. ನಂಗೆ ತಮಿಳು ಇದೊಂದು ನಡೀತಾ ಇದೆ. ಹೌದು, ಇದು ಫಸ್ಟ್ ಮೂವಿ. ಖಂಡಿತ ನಡೀತಾ ಇದೆ, ಎಲ್ಲ ಸ್ಕ್ರಿಪ್ಟ್ ವರ್ಕ್ ಎಲ್ಲ ನಡೀತಾ ಇದೆ. ಇನ್ನೇನು ಮುಂದಿನ ತಿಂಗಳು ಒಂದು ಅನೌನ್ಸ್ ಮಾಡ್ತೀವಿ. ಆ ಸ್ಕ್ರಿಪ್ಟ್ ಏನ್ ಕೇಳುತ್ತೆ ಅದ್ರ ತರ ಮಾಡ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಬಟ್ ಸಿನಿಮಾಗೋಸ್ಕರ ಅದು ನನ್ಗೆ ಅದೇನ್ ಅನ್ಸ್ಲಿಲ್ಲ. ಸಿನಿಮಾಗೆ ಏನ್ ಬೇಕು ಅದ್ ಮಾಡಿದ್ವಿ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಮ್ಮ ನಿರ್ಮಾಪಕರ ಧೈರ್ಯ. ಮೊದಲನೇ ಸಿನಿಮಾ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ 25 ವರ್ಷದ ಹಿಂದೆ ಇದು ರಿಯಲ್ ಸ್ಟೋರಿ, ಒಂದು ವಿಮಾನ ಹಾರೋಗಿತ್ತು, ಮತ್ತೆ ಅದು ಮತ್ತೆ ವಾಪಸ್ ಬಂತು, 25 ವರ್ಷ ಆಗಿ ಬಂದಿತ್ತು ಅಂತ ಒಂದು ಸ್ಟೋರಿ ಲೈನ್ ನ ಇಟ್ಕೊಂಡು ನಾವು ಕನ್ನಡದಲ್ಲಿ, ಈಗ ಮಲಯಾಳಮಲ್ಲಿ ಮಾಡಿದ್ರೆ, ತಮಿಳಲ್ಲಿ, ತೆಲುಗಲ್ಲಿ ಮಾಡಿದ್ರೆ ನಾವ್ ಹೇಳ್ತಿದ್ದೋ ಏನ್ ಸೂಪರ್ ಆಗಿ ಮಾಡಿದಾರಪ್ಪ ಸ್ಟೋರಿ ಅಂತ. ಅದನ್ನ ಮೀರ್ಸಂತ ಒಂದು ಕಥೆಯನ್ನ ಮಾಡಿದಾರೆ ನಮ್ಮ ನಿರ್ದೇಶಕರು. ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಇದು ನಮ್ಮ ಬೆಳೆಸಿದ್ದಾರೆ. ನಿಮ್ ಮುಂದೆ ತಗೊಂಡ್ಬಂದು ಇಟ್ಟಿದೀವಿ ನಾವೀಗ. ಈಗ ನೀವ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ. ದಯವಿಟ್ಟು ನೀವೆಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ. ಕರ್ನಾಟಕದ ಜನತೆ ಎಲ್ಲರೂ ನಮ್ಮ ಥಿಯೇಟರ್ ಬಂದು 24ನೇ ತಾರೀಕು ನೀವೆಲ್ಲರಿಗೂ ತಲುಪಿಸ್ತೀರಾ ಅಂತ ಅನ್ಕೊಂಡಿದೀವಿ. ದಯವಿಟ್ಟು 24ನೇ ತಾರೀಕು ಎಲ್ಲರೂ ಒಂದು ಸಿನಿಮಾನ ನೋಡಿ, ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳ್ತಾ ಇದೀವಿ. ತುಂಬಾ ಥ್ಯಾಂಕ್ ಯು. ಸೊ ಮೂವಿ ತುಂಬಾ ಚೆನ್ನಾಗಿದೆ. ಸೊ ಇವಾಗಿನ ಜನರೇಷನ್ ಗೆ ಹೇಗೆ ಪೊಲಿಟಿಕಲ್ ಏನ್ ಇದಾಗ್ತಿದೆ ಅದೆಲ್ಲ ತಿಳ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಒಂದು ಸಸ್ಪೆನ್ಸ್ ಇದೆ, ತುಂಬಾ ಎಲ್ಲ ಮಿಕ್ಸ್ ಆಗಿರೋ ಒಂದು ಮಸಾಲೆ ಮೂವಿ ತರ ಇದೆ. ಮತ್ತೆ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೀರಾ. ಸೊ ಹಳಬ್ರು ಬೆಳಕಿಂದ ಹೊಸಬ್ರು ಇನ್ನೂ ಬೆಳೀತಾ ಗುರ್ತಿಸೋಕು ಈಸಿ ಆಗತ್ತೆ. ಸೊ ತುಂಬಾ ಚೆನ್ನಾಗಿದೆ ಮೂವಿ. ಹೇಗೆಂದ್ರೆ ಅದ್ ಕೊನೆವರೆಗೂ ಒಂದು ಸಸ್ಪೆನ್ಸ್ ಗೊತ್ತಾಗಲ್ಲ, ಅವ್ರ ಅಂತ ಎಲ್ರ ಮೇಲೆ ಡೌಟ್ ಬರುತ್ತೆ, ಕೊನೆಗೆ ಒಂದು ರೋಲ್ ಬರುತ್ತೆ. ಸೊ ಒಂದು ಬಡವರು ಹೇಗೆ ಮತ್ತೆ ರಿಚ್ ಪೊಲಿಟಿಕಲ್ ಅಲ್ಲಿ ಏನ್ ನಡೀತೆ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್. 100 days ಹೋಗಿ ಸರ್ ಮೂವಿ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಯ್ತು. ಮಕ್ಕಳು ಫ್ಯಾಮಿಲಿ ಅವರೆಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲ ನೋಡ್ಬೋದು ಸರ್. ತುಂಬಾ ಚೆನ್ನಾಗಿ ರಿಷಬ್ ಆಕ್ಟಿಂಗ್ ಅಂತೂ ಆಕ್ಟಿಂಗ್ ಸ್ಕಿಲ್ ತುಂಬಾ ಚೆನ್ನಾಗಿದೆ. ಅವ್ರ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಸರ್. ರಿಷಿ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಟಿಲ್ ಎಂಡ್ ವರ್ಗೂ ಸಸ್ಪೆಂಡ್ ಮೂವಿ ತುಂಬಾ ಚೆನ್ನಾಗಿದೆ. ಹೀರೋ ಪೊಲೀಸ್ ಕ್ಯಾರೆಕ್ಟರ್ ಆಕ್ಚುಲಿ ಇದ್ರಲ್ಲಿ ನೀವ್ ಅದೇನ್ ಮಾಡಿದಾರೆ ಅಂದ್ರೆ ಅವರು ದೇವ ಅಂತ ತೋರಿಸಿದ್ದಾರೆ. ನಮ್ಗೆ ಎಲ್ಲೋ ಒಂದ್ ಕಡೆ ಇವಾಗಿನ ಕಾಲದಲ್ಲಿ ಈ ತರ ತೆಗ್ದಲ್ಲ ಅಂತ ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇರುತ್ತೆ. ಫೈನಲ್ ಆಗಿ ನಿಜವಾಗ್ಲೂ ಚಂದ, ತುಂಬಾ ಚಂದ ಇದೆ. ಆಮೇಲಿಂದ ಎಲ್ಲಾ ರೀತಿನೂ ಮಿಕ್ಸ್ ಮಾಡಿದ್ದಾರೆ. ರಾಜಕೀಯ ಇರ್ಬೋದು, ಸಸ್ಪೆನ್ಸ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್, ಎಲ್ಲಾ ತರನು ಕೂಡ ಸೂಪರ್ ಮೂವಿ. ಸೂಪರ್ 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 ಆಕ್ಟಿಂಗ್. ಆಮೇಲೆ ಹೀರೋಯಿನ್ ಕೂಡ ಹೊಸ ಅವ್ರಿಗಾದ್ರೂ ಕಮ್ಮಿ ಅವರು ಇದನ್ನ ಕೊಟ್ಟಿದ್ದಾರೆ, ಏನು ಕಮ್ಮಿ ರೋಲ್ ಕೊಟ್ಟಿದ್ರು ಕೂಡ ಆ ರೋಲ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪರ್ಫೆಕ್ಟ್. ಮುಂದೆ ಬರೋ ಆಡಿಯನ್ಸ್ಗೆ ಇವು 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಖಂಡಿತ ಪ್ರತಿಯೊಬ್ಬರಿಗೂ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ವಯಸ್ಸಾದವ್ರು ಕೂಡ ಕೂತ್ಕೊಂಡು ನೋಡಂತ ಮೂವಿ. ಇವಾಗ ಇವನ್ ನಾನು ಫಸ್ಟ್ ನೋಡ್ತಾ ಇವನ್ ನನ್ನ ಮಕ್ಳು ಕರ್ಕೊಂಡ್ ಬಂದಿದೀವಿ. ಅಯ್ಯೋ ಎಲ್ಲ ಮಕ್ಳು ಭಯ ಪಡ್ಕೋತಾರೋ ಅಂತ ಅನ್ಕೋತಿದ್ದೆ. ನಿಜವಾಗ್ಲು ಎಂತದಿಲ್ಲ, ಸೂಪರ್ ಅಂದ್ರೆ ಸೂಪರ್ ಮೂವಿ. ಋಷಿ ಅವ್ರ ಮೂವಿ ರುದ್ರ ಅಂತಾನೆ ಬರ್ತಾ ಇದೆ. ಋಷಿ ಅನ್ನೋರ್ಗಿನ ನಾವ್ ಅಷ್ಟು ಇನ್ವಾಲ್ವ್ ಆಗಿದೀವಿ. ಪ್ರತಿಯೊಬ್ರು ಕೂತ್ಕೊಂಡು ನೋಡಂತ ಫ್ಯಾಮಿಲಿ ಸರ್. ಯಂಗ್ಸ್ಟರ್ಸ್ ಇಂದ ಹಿಡಿದು ಏಜ್ ಪ್ರತಿಯೊಬ್ರು ನೋಡಂತ ಏಜ್. ಚೆನ್ನಾಗಿದೆ ಸರ್. ಫುಲ್ ಮೂವಿ ತುಂಬಾ ಚೆನ್ನಾಗಿದೆ. ರಿಷಿ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಪ್ರಿಯಾ ಕುಮಾರ್ ಅವ್ರದ್ದು ಎಲ್ರದ್ದು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಇಂದ ಸೆಕೆಂಡ್ ಲಾಸ್ಟ್ ವರೆಗೂ ತುಂಬಾ ಚೆನ್ನಾಗಿ ಬಂದಿದೆ. ಓವರ್ ಆಲ್ ಮೂವಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ತುಂಬಾ ಚೆನ್ನಾಗಿದೆ. ಮಗು ಏನಿರುತ್ತೆ ಅಭಿಪ್ರಾಯ ಅಂತ ಹೇಳಪ್ಪ. ತುಂಬಾ ಚೆನ್ನಾಗಿತ್ತು. ಮತ್ತೆ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತೀವಿ ಪಾರ್ಟ್ 2 ಹೆಂಗಿರುತ್ತೆ ಅಂತ. ಬೇರೆ ಆಡಿಯನ್ಸ್ ನೋಡೋರ್ಗು ತುಂಬಾ ಇಷ್ಟ ಆಗುತ್ತೆ. ಎಷ್ಟೊತ್ತಿ ನೋಡೋದು ಜಾಸ್ತಿ ಬೋರ್ ಆಗಲ್ಲ. ಚೆನ್ನಾಗಿ ಒಂದ್ಸಲಿ ನೋಡ್ಬೇಕು ಅನ್ಸ್ತಾ ಇದೆ ಸರ್. ಅಷ್ಟೇ.
ಟೆಕ್ನಿಕಲಿ ಬಹಳ ಚೆನ್ನಾಗಿ ಬಂದಿದೆ ಫಿಲಮ್ ಅಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಎವ್ರಿಥಿಂಗ್ ಇಸ್ ವೆರಿ ಗುಡ್. ಹೀರೋ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಎಲ್ಲೂ ಬೋರ್ ಆಗಲ್ಲ. ಆಮೇಲೆ ಎಲ್ಲೂ ನಿಮ್ಗೆ ಅಯ್ಯೋ ಬೇಜಾರಾಯ್ತು ಆಯ್ತು ಅಂತ ಏನಿಲ್ಲ. ಇಟ್ ವಿಲ್ ಟೇಕ್ ಯು ಕಂಟಿನ್ಯೂಸ್ 2.5 hours ನಮ್ಮ ಒಳ್ಳೆ ಕಣ್ಣು ಇದರಲ್ಲೇ ಇಟ್ಟಿರ್ಕೊಳ್ಳೋದು. ಫಿಲಮ್ ಎಂದಾಗ ಬಹಳ ಚೆನ್ನಾಗಿ ತಗೊಂಡೋಗಿದ್ದಾರೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲರೂ ನೋಡ್ಬೇಕು. ಕನ್ನಡ ಫಿಲ್ಮ್ಗೆ ಎನ್ಕರೇಜ್ ಮಾಡ್ಬೇಕು. ಎಲ್ಲರೂ ದಯವಿಟ್ಟು ಕನ್ನಡ ಮೂವಿ ನೋಡ್ಬಿಟ್ಟು ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಸರ್, ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸಿನಿಮಾ. ತುಂಬಾ ಏನು ಇಡೀ ಶುರುವಿಂದನೂ ಕಡೆ ತನಕನೂ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ, ಸಸ್ಪೆನ್ಸ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ತುಂಬಾ ಚೆನ್ನಾಗಿ ನೋಡುಗರನ್ನ ಕೂರ್ಸುತ್ತೆ, ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಡೈರೆಕ್ಷನ್ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಮತ್ತೆ ಆಕ್ಟರ್ಗಳ ನಟರ ಹತ್ರ ಎಲ್ಲರ ಹತ್ರನು ತುಂಬಾ ಚೆನ್ನಾಗಿ ಕೆಲಸ ತೆಗೆದಿದ್ದಾರೆ. ಸಿನಿಮಾ ಚೆನ್ನಾಗಿದೆ. 2 ಗಂಟೆ 10 ನಿಮಿಷ ಏನ್ ಸಿನಿಮಾ ಇದೆ ಅಷ್ಟೊತ್ತುವೆ ಒಬ್ಬ ನೋಡುಗನ್ನ ಕೂರ್ಸುತ್ತೆ ಸಿನಿಮಾ. ನೆಕ್ಸ್ಟ್ ಬರೋ ಅಲ್ಲ ಈಗ ಈ ತರ ಹೊಸ ಸಿನಿಮಾಗಳು, ಈ ತರದ್ದೇನೋ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಥಿಯೇಟರ್ ಬಂದು ನಮ್ಮ ಸಿನಿಮಾಗಳನ್ನ ನೋಡ್ಬೇಕು, ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು, ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಬಂದು ನೋಡ್ಬೇಕು. ಸೊ ಈಗ ಒಳ್ಳೆ ಸಿನಿಮಾ ಬರ್ತಾ ಇದೆ. ಈಗ ನಾವು ಸಿನಿಮಾ ರಿಲೀಸ್ಗೂ ಮುಂಚೆ ನಮಗ್ ತೋರಿಸಿದ್ದಾರೆ. ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾರೆ. ರಿಷಿ ಅವ್ರ ನಟ ಒಳ್ಳೆ ನಟ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳಿ, ಇದ್ರಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ, ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಲ್ರು ಚೆನ್ನಾಗಿ ಮಾಡಿದ್ದಾರೆ. ರಿಷಿ ಅವರು ಇಡೀ ಸಿನಿಮಾನ ಕೂರಿಸ್ಕೊಂಡು ಹೋಗ್ಬೇಕು, ನಾಯಕ ನಟ ಅಲ್ವಾ, ಇಡೀ ಸಿನಿಮಾ ಕೂರಿಸ್ಕೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು.